ಆರಿದ ದೀಪದ ಮುಂದೆ ಕತ್ತಲನ್ನು ವಿಜೃಂಭಿಸುವುದು ಮಾತ್ರ ಗೊತ್ತು. ಯುದ್ಧಗಳಿಗೆ ಸಹಜವಾಗಿ ಕ್ರೌರ್ಯ, ಸೇಡು, ಪ್ರತೀಕಾರ, ಕೆಣಕುವ ವರಸೆ, ಸದ್ದು ಮಾಡುವ ಗುಣ ಒಂದೇ ಗೊತ್ತು. ಆದರೂ ಯುದ್ಧಗಳು ಮಾತಾಡುವುದಿಲ್ಲ. ಮನಗಳ ನಡುವೆ ಹೆಪ್ಪುಗಟ್ಟಿದ ಉಸಿರನ್ನು, ದೇಶಗಳ ನಡುವೆ ಇರುವ ಕಂದಕವ ಸರಿಸಿ ಎಂದಿಗೂ ಮಾತಾಡುವುದಿಲ್ಲ. ಯಾಕೆಂದರೆ ಯುದ್ಧಕ್ಕೆ ಬೇಕಾಗಿರುವುದು ಪ್ರತಿಷ್ಠೆ ಒಂದೇ. ದ್ವೇಷದ ರಾಷ್ಟ್ರಗಳು ಬಯಸುವುದು ಯುದ್ಧವಾದರೆ ದ್ವೇಷದ ಭಾವನೆ ಬಿತ್ತರಿಸುವ ಬಾಂಬು, ಗ್ರೆನೇಡ್, ಸದ್ದಾಡುವ ಜೀವನ ಮುತ್ತಿವೆ. ಯೋಧನ ತಾಯಿಯ ಕರಳು, ಪತ್ನಿಯ ಕುಂಕುಮ, ಗಾಜಿನ ಬಳೆ ಹೊಸಕಿ ಹಾಕುವುದು ಯುದ್ಧಗಳಿಗೆ ಮಾತ್ರ ಸಾಧ್ಯ. ಯುದ್ಧಗಳು ಏನನ್ನೂ ಮಾತನಾಡುವುದಿಲ್ಲ. ಯಾಕೆಂದರೆ ಅವುಗಳಿಗೆ ತಿಳಿದಿಲ್ಲ ಪ್ರೀತಿ, ಮಮತೆ, ಸಂಬಂಧ. ನಮಗೆ ಯುದ್ಧ ಬೇಕು, ಅವರಿಗೂ ಯುದ್ಧ ಬೇಕು. ಆದರೆ ತನ್ನಡೆಯಲ್ಲಿ ಬಿಗಿಯಾಗಿ ಹಿಡಿದ ಸಾತಿಗೆ ಗಂಡ ಬೇಕು. ಪುಟ್ಟ ಕಣ್ಣುಗಳ ಕೂಸಿಗೆ ಅಪ್ಪ ಬೇಕು, ಮನೆಗೆ ಮಗ ಬೇಕು, ತಂಗಿಗೆ ಅಣ್ಣ ಬೇಕು, ದೇಶಕ್ಕೆ ಹುತಾತ್ಮ ಬೇಕು. ಆದರೂ ಯುದ್ಧಗಳು ಮಾತೇ ಆಡುವುದಿಲ್ಲ. ಒಮ್ಮೊಮ್ಮೆ ಯುದ್ಧಗಳು ಅಮೂರ್ತ ಮೌನ ತಾಳುತ್ತವೆ. ನಮಸ್ಕಾರ.